ಫುಕಿಶಿಮಾ ಅಣುವಿದ್ಯುತ್ ಅಪಘಾತ 2011ರ ಮಾರ್ಚ್ 11ರಂದು ಜಪಾನ್ ಭೂಕಂಪ ಮತ್ತು ಸುನಾಮಿಯಿಂದ ತತ್ತರಿಸಿತು. 9.0 ತೀವ್ರತೆಯ ಭೂಕಂಪ ಜಪಾನ್ನಲ್ಲಿ ದಾಖಲಾಗಿದೆಯಾದರೂ ಸುನಾಮಿ ಮತ್ತಷ್ಟು ಅನಾಹುತಕ್ಕೆ ಕಾರಣವಾಯಿತು. ಈ ಸುನಾಮಿ ಉತ್ತರ ಜಪಾನ್ನ ಫುಕಿಶಿಮಾ ದೈಚಿ ಅಣು ವಿದ್ಯುತ್ ಕೇಂದ್ರವನ್ನು ತಲುಪಿ ಶೀತಲೀಕರಣ ವ್ಯವಸ್ಥೆಗಳನ್ನು ಹಾನಿಗೊಳಿಸಿತು. ಇದರಿಂದ ಕೆಲವು ಅಣು ಭಟಾರಗಳು ಕುಸಿಯಲು ಶುರುವಾಯಿತು. ಅಣು ವಿದ್ಯುತ್ ಕೇಂದ್ರದಿಂದ ವಿಷಕಾರಿ ಕಿರಣಗಳು ಹೊರಬೀಳುತ್ತಿದ್ದಂತೆ ಸರ್ಕಾರ ತಕ್ಷಣವೇ 20 ಕಿಮಿ ವ್ಯಾಪ್ತಿಯಲ್ಲಿರುವ ಜನರನ್ನು ಸ್ಥಳಾಂತರಿಸಿತು. ಆದರೆ ಪ್ಲಾಂಟ್ ಒಳಗೆ ಕೆಲಮಂದಿ ಕಾರ್ಮಿಕರು, ಫುಕಿಶಿಮಾ 50 ಎಂದು ಪ್ರಸಿದ್ಧರಾದವರು, ಸ್ಥಳದಲ್ಲಿಯೇ ಉಳಿದುಕೊಂಡು ಈ ಅಪಾಯಕರ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ತಮ್ಮ ಜೀವಕ್ಕೆ ತೀವ್ರ ಅಪಾಯವನ್ನು ಎದುರಿಸುತ್ತಾ ಕಾರ್ಮಿಕರು ಬೆಂಕಿ, ಕಿರಣ ಮತ್ತು ಹಾಳಾದ ಸಾಧನಗಳ ನಡುವೆ ಕಾರ್ಯನಿರ್ವಹಿಸುತ್ತಿದ್ದರು. ಅವರಿಗೆ ನೆರವಿಗೆ ಆಂತರಿಕ ಮತ್ತು ಬಾಹ್ಯ ತಂತ್ರಜ್ಞಾನ ತಂಡಗಳು ಸೇರಿದ್ದರು. ಈ ಕಾರ್ಯವು ಅಪಾರ ಶ್ರಮ ಮತ್ತು ತಾಳ್ಮೆಯನ್ನು ಅವಶ್ಯಕವಾಗಿತ್ತ. ಮುಂದಿನ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದರೂ ಶುದ್ಧೀಕರಣದ ಪ್ರಕ್ರಿಯೆ ಹಲವು ವರ್ಷಗಳ ಕಾಲ ಮುಂದುವರಿಯಿತು. ಈ ಕಾರ್ಮಿಕರ ಧೈರ್ಯ ಮತ್ತು ತ್ಯಾಗವನ್ನು ಇಂದಿಗೂ ಜಗತ್ತು ಸ್ಮರಿಸುತ್ತದೆ.